ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈಗ ರೆಡಿಯಾಗಿದ್ದೀನಿ ಅಂಗಡಿಗೆ ಹೋಗೋಕ್ಕೆ. ಆ್ಯಕ್ಚುಲಿ ಟೈಮ್ ಬಂದು ಇವಾಗ 10:40 ಆಗಿದೆ. ಯಾಕಂದರೆ ಬೆಳಗ್ಗೆನೇ ಹೋಗಬೇಕಿತ್ತು. ಒಂದು 10 ಗಂಟೆ ಅಷ್ಟರಲ್ಲಿ ಶಾಪ್ ಓಪನ್ ಮಾಡ್ತೀನಿ. ಇವತ್ತು ಓಪನ್ ಮಾಡಿದ್ದೀನಿ. ಇವತ್ತು 9 ಗಂಟೆಗೇ ಓಪನ್ ಮಾಡಿದೆ. ಯಾಕಂದರೆ ಹಾವೇರಿಯಿಂದ ಒಬ್ಬರು ಬಂದಿದ್ದರು. ಅವರು ಆ್ಯಕ್ಚುಲಿ ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟ್ ಕೂಡ ಹೌದು. ಅವರು ನನಗೆ ಬ್ಲೌಸು ವರ್ಕ್ ಮತ್ತು ಸ್ಟಿಚಿಂಗ್ ಮಾಡ್ಸೋಕ್ಕೆ ಅಂತೇಳಿ ಬಂದಿದ್ದರು. ಅವ್ರು ನೆನ್ನೆನೇ ಕಾಲ್ ಮಾಡಿದರು ನನಗೆ, ನಾಳೆ ಬರ್ತೀವಿ ಅಂತ. ಬಟ್ ಇಷ್ಟು ಬೇಗ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ನನ್ನ ಮಕ್ಳಿಗೆ ರೆಡಿ ಮಾಡಿ ಅವ್ರನ್ನ ವ್ಯಾನ್ ಹತ್ಸೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದೆ. ಅಷ್ಟರಲ್ಲೇ ಬಂದಿದ್ದರು. ಆಮೇಲೆ ಅವ್ರನ್ನ ಸರಿ ವ್ಯಾನ್ಗೆ ಕಳಿಸ್ಬಿಟ್ಟು ಹಸ್ಬೆಂಡ್ಗೆ ನಾನು ಊಟನೂ ರೆಡಿ ಮಾಡಲಿಲ್ಲ ಬಾಕ್ಸಿಗೆ. ಅವ್ರು ವೆಯ್ಟ್ ಮಾಡ್ತಿದ್ರು. ಮತ್ತು ಅಲ್ಲಿಂದ ಬಂದಿದ್ದರು. ನೈಟಲ್ಲೇನೋ ಟ್ರೈನ್ ಹತ್ತಿದ್ರಂತೆ. ಅವ್ರು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದರು. ಬನ್ನಿ ಮನೆಗೆ ಅಂತೆ ಬರಲಿಲ್ಲ. ಅವರು ಶಾಪ್ ಹತ್ರನೇ ವೆಯ್ಟ್ ಮಾಡ್ತಿದ್ರು. ಶಾಪ್ ಹತ್ರನೇ ಬಂದರು. ಶಾಪ್ ಗೊತ್ತಾಗಲಿಲ್ಲ. ಆಮೇಲೆ ಅಡ್ರೆಸ್ ಎಲ್ಲ ಹೇಳಿದ್ದಕ್ಕೆ ಕರೆಕ್ಟಾಗಿ ಬಂದರು. ಬಟ್ಟೆ ಕೊಟ್ಟು ಅವರು ನನಗೆ ರೊಟ್ಟಿ, ನೋಡಿ ನಿಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದು ರೊಟ್ಟಿ ಮತ್ತು ಗಿಣ್ಣು ತಂದುಕೊಟ್ಟಿದ್ದಾರೆ. ತೋರಿಸ್ತೀನಿ ನಿಮಗೆ. ಮೇ ಬಿ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ನಮ್ಮ ಕಡೆ ಥರನೇ ಇರೋ ಥರ ಇದೆ. ನಮ್ಮ ಮನೇಲೂ ಇದೇ ಥರ ಮಾಡೋದು. ಬಟ್ ಟೇಸ್ಟ್ ಮಾಡಿಲ್ಲ ನಾನಿನ್ನು. ರೊಟ್ಟಿ ಮತ್ತು ಗಿಣ್ಣು ತಂದುಕೊಟ್ಟಿದ್ದಾರೆ. ಅಂಗಡಿಗೆ ಸ್ವಲ್ಪ ತೊಗೊಂಡೋಗ್ಬೇಕಿತ್ತು. ನಮ್ಮ ಆಶ್ ಅವ್ರು ಬರಲ್ವಂತೆ ಇವತ್ತು. ಮಗಳಿಗೇನೋ ಹುಷಾರಿಲ್ಲ ಅಂತಂದರು. ಮಂಜುಳಾ ಬರ್ತಾರೆ, ಮೀನಮ್ಮ ಬರ್ತಾರೆ. ಅಂಕಲ್ ಆಲ್ರೆಡಿ ಬಂದಿದ್ದಾರೆ. ಅವರಿಗೆ ವರ್ಕ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀನಿ. ನಾನು ಈಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಇವಾಗ ಇದನ್ನೇ ತಿಂತೀನಿ ಹೆಂಗಿದೆ ಅಂತ. ನಾನು ಫಸ್ಟೆಲ್ಲ ತಿಂದಿರಲಿಲ್ಲ ರೊಟ್ಟಿ, ಜೋಳದ ರೊಟ್ಟಿನ. ಈ ಥರ ಇರುತ್ತೆ ಅಂತಲೂ ಗೊತ್ತಿರಲಿಲ್ಲ. ನಮ್ಮ ಕಡೆ ಎಲ್ಲ ಮೆಕ್ಕೆಜೋಳ ಬೆಳೀತಾರಲ್ವ, ಅದು ಯಾವುದು ಯೆಲ್ಲೋ ಕಲರ್ ಇರುತ್ತಲ್ವ, ರೊಟ್ಟಿ ಕೂಡ ಅದೇ ಕಲರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ವೈಟ್ ಇರುತ್ತೆ ರೊಟ್ಟಿ. ಈಗ ನಮ್ಮ ಕಸ್ಟಮರ್ಸ್ ಎಲ್ಲ ಇದ್ದಾರೆ, ನನ್ನ ಫ್ರೆಂಡ್ಸು. ಮಂಜುಳಾ ಅವರು, ವಿದ್ಯಾ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವರು ಎಲ್ಲ ಮಾಡಿಕೊಟ್ಟಿದ್ರು ನನಗೆ. ಹಾಗಾಗಿ ನಾನು ರೊಟ್ಟಿ ಎಲ್ಲ ತಿಂದಿದ್ದೀನಿ. ರೊಟ್ಟಿ, ಚಪಾತಿ, ಗ್ರೇವಿ ಎಲ್ಲ ಮಾಡಿಕೊಟ್ಟಿದ್ರು. ಅವ್ರು ಪಲ್ಯ ಎಲ್ಲ ಮಾಡಿಕೊಟ್ಟಿರ್ತಾರೆ. ಒಂದು 2-3 ಸರಿ ಮಾಡಿಕೊಟ್ಟಿದ್ರು. ನಾನು ಟೇಸ್ಟ್ ಮಾಡಿದ್ದೀನಿ. ಮತ್ತು ನಮ್ಮ ಮಾನೆಯವರು ಇದ್ದಾರಲ್ಲ, ನಮ್ಮ ಶಾಪಿಗೆ ಬರ್ತಾರಲ್ಲ, ಅವರು ಕೂಡ ಉತ್ತರ ಕರ್ನಾಟಕದವರು, ಹುಬ್ಳಿ ಸೈಡವರು. ಅವರು ಕೂಡ ಅವ್ರ ಮನೆಯಲ್ಲೂ ತಿಂದಿದ್ದೀನಿ. ಹಾಗಾಗಿ ಗೊತ್ತಿತ್ತು ಇವಾಗ ರೊಟ್ಟಿ ಈ ಥರ ಇರುತ್ತೆ ಅಂತ. ಇವಾಗ ಇವರು ಕೂಡ ತಂದಿದ್ದಾರೆ. ಇವ್ರದ್ದು ರೊಟ್ಟಿ ಬಂದು ಡ್ರೈ ಆಗಿದೆ. ನನಗೆ ಅವರು ಮಾಡಿಕೊಟ್ಟಿದ್ದು ಚಪಾತಿ ಥರ ಇತ್ತು. ಇದು ಈ ಥರ ಇದೆ. ಚೆನ್ನಾಗಿದೆ ಇದು ಕೂಡ ರೊಟ್ಟಿ. ನಾನು ತಿಂದುಬಿಟ್ಟು ನಿಮಗೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ನಿಮಗೆ. ಅಲ್ಲಿಂದ ನನಗೆ ಗಿಣ್ಣು ಮಾಡ್ಕೊಂಡು ತೊಗೊಂಡ್ಬಂದು ರೊಟ್ಟಿ ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮೆಲ್ಲರೂ ಪ್ರೀತಿ ನನ್ನ ಮೇಲೆ ಇರಲಿ. ಓಕೆನಾ? ತಿಂದು ನಾನು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡ್ತಿದ್ದೀನಿ. ರೊಟ್ಟಿ ತುಂಬಾ ಚೆನ್ನಾಗಿದೆ. ಮತ್ತು ಗಿಣ್ಣು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಸೈಡಲ್ಲಿ ಮಾಡೋ ಥರನೇ ಇದೆ. ನಮ್ಮ ಮನೇಲಿ ಕೂಡ ಇದೇ ಥರನೇ ಗಿಣ್ಣು ಮಾಡೋದು. ಇನ್ನು ಕೆಲವರು ಬೇರೆ ಬೇರೆ ಥರ ಗಿಣ್ಣು ಅಂತ ಹೇಳ್ತಾರೆ. ಬಟ್ ನಮ್ಮ ಸೈಡಲ್ಲಿ ಇದೇ ಥರನೇ ಮಾಡೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನಿವಾಗ ಶಾಪಿಗೆ ಬಂದೆ. ಆಲ್ರೆಡಿ ಒಂದು 3 ಬ್ಲೌಸ್ ಕಟಿಂಗ್ ಆಗಿರೋದಿತ್ತು. ಅದರಲ್ಲಿ ಆಶಾ ಅವರು ಮನೆಯಲ್ಲೇ ಸ್ಟಿಚ್ ಮಾಡಿಕೊಡ್ತೀನಿ ಅಂತ 2 ಬ್ಲೌಸ್ ತೊಗೊಂಡೋದ್ರು. ಯಾಕಂದರೆ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಮನೆಯಲ್ಲಿ ಅವಳನ್ನ ನೋಡಿಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ ಅಂತ 2 ಬ್ಲೌಸ್ ತೊಗೊಂಡೋಗಿದ್ರು. ಇನ್ನೊಂದು ಬ್ಲೌಸ್ ಇತ್ತು, ಬಟ್ ಅದು ಅರ್ಜೆಂಟ್ ಏನಿರಲಿಲ್ಲ ಅಂತ ಹೇಳಿ ಇವಾಗ ಇನ್ನೊಂದು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ಮಂಜುಳಾ ಅವರಿಗೆ ಕೊಡಬೇಕು. ಅಂಕಲಿಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮಾರ್ಕಿಂಗ್ ಕೊಡಬೇಕು. ಅವರು ಆಲ್ರೆಡಿ ಒಂದು ಕಂಪ್ಲೀಟ್ ಮಾಡಿದ್ದಾರೆ ಎಂಬ್ರಾಯ್ಡ್ರಿ. ಇವಾಗ ಮತ್ತೆ ಇನ್ನೊಂದು ಎಂಬ್ರಾಯ್ಡ್ರಿಗೆ ಅವರಿಗೆ ಮಾರ್ಕಿಂಗ್ ಮಾಡಿಕೊಡ್ಬೇಕು. ವೆಯ್ಟ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಇರಿ ಅಂಕಲ್, ಒಂದು ಕಟ್ ಮಾಡಿಕೊಟ್ಬಿಡ್ತೀನಿ ಅಂತ ಅವ್ರನ್ನ ನಿಲ್ಲಿಸಿ ಇವರಿಗೆ ಕಟಿಂಗ್ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ಶಾಪಿಗೆ ಬಂದರೆ ನಾನು ಬಂದಾಗಿಂದ ಹಿಡ್ದು ಮನೆಗೆ ಹೋಗೋವರೆಗೂ ಫುಲ್ಲು ಬ್ಯುಸಿನೇ ಇರ್ತೀನಿ. ಸ್ವಲ್ಪ ಕೂಡ ಫ್ರೀ ಇರಲ್ಲ ನನಗೆ. ಅಷ್ಟು ಬ್ಯುಸಿ ಇರ್ತೀನಿ. ಹಾಗಾಗಿ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡೋದು ನನಗೂ ಕೂಡ ರಿಸ್ಕ್ ಅಂತ ಅನಿಸುತ್ತೆ. ಬಟ್ ಆದ್ರೂ ಮಾಡಬೇಕು, ಮಾಡ್ತಾಯಿದ್ದೀನಿ. ಬಟ್ ನಮ್ಮ ವರ್ಕರ್ಸು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಈ ಟೈಮು ಸ್ವಲ್ಪ ಬಟ್ಟೆಗಳು ಪೆಂಡಿಂಗ್ ಇರೋದೆಲ್ಲನೂ ಕ್ಲಿಯರ್ ಮಾಡ್ತಾಯಿದ್ದೀವಿ. ಆದರೆ ಇವಾಗ ಧನುರ್ಮಾಸ ಇರೋದ್ರಿಂದ ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿ ರೆಡಿ ಇಟ್ಟಿದ್ದೀವಿ. ತುಂಬ ಜನ ಎತ್ಕೊಂಡು ಹೋಗಿಲ್ಲ ಇನ್ನು. ಮತ್ತು ಇನ್ನು ನೆಕ್ಸ್ಟು ಫಂಕ್ಷನ್ಗಳು, ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಎತ್ಕೊಂಡು ಹೋಗ್ತಾರೆ ಎಲ್ಲರೂ. ಇನ್ನೂ ತಗೊಂಡೋಗಿಲ್ಲ. ಬಟ್ಟೆಗಳು ತುಂಬ ರೆಡಿ ಇದೆ. ಬಟ್ ಇನ್ನು ಪೆಂಡಿಂಗ್ ಇರೋದು ತುಂಬ ಇದೆ ಸ್ಟಿಚ್ ಮಾಡೋದು. ಹಾಗಾಗಿ ಅದನ್ನೆಲ್ಲ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಈಗ ಆಲ್ರೆಡಿ ಕೇಳ್ತಾ ಇರೋರ್ದು ಕೂಡ ಇದೆ. ಅವ್ರದ್ದು ನಿನ್ನೆ ನೋಡಿ ಇನ್ನೊಬ್ಬರು ಬಂದು ಕೇಳ್ಕೊಂಡೋದ್ರು. ಅವ್ರದ್ದು ರೆಡಿ ಮಾಡಿಲ್ಲ, ನಾಳೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ದೆ.
ಬಟ್ ಒಂದು ಬ್ಲೌಸ್ ಅಷ್ಟೇ ರೆಡಿಯಾಗಿರೋದು ಅವ್ರದ್ದು. ಇನ್ನು ಆಲ್ರೆಡಿ ವರ್ಕ್ ಮಾಡಿರೋದು ಇನ್ನು 2 ಬ್ಲೌಸ್ ವರ್ಕ್ ರೆಡಿ ಇರೋದಿದೆ. ಅದನ್ನು ಕೂಡ ಇನ್ನು ಕಟ್ ಮಾಡಿಲ್ಲ ನಾನು. ಇವತ್ತು ಕಟ್ ಮಾಡಬೇಕು. ಇವತ್ತು ಈಗ ಆಲ್ರೆಡಿ ಎಷ್ಟು ಟೈಮು 4 ಗಂಟೆ ಆಗಿದೆ. ಮಂಜುಳಾ ಯಾಕೋ ಇಷ್ಟೊತ್ತು ಸ್ಟಿಚ್ ಮಾಡಿದರು, 3 ಬ್ಲೌಸ್ ಸ್ಟಿಚ್ ಮಾಡಿದರು. ಸ್ವಲ್ಪ ಯಾವುದೋ ಡ್ರೆಸ್ಸಸ್ ಆಲ್ಟ್ರೇಷನ್ದಿತ್ತು, ಡ್ರೆಸ್ಗಳು ಸ್ಟಿಚ್ ಹಾಕೋದಿತ್ತು, ಅದನ್ನೆಲ್ಲ ಹಾಕಿ 3 ಬ್ಲೌಸು ಸ್ಟಿಚ್ ಮಾಡಿ ಮನೆಗೆ ಹೋದರು. ಇರಿ ಸ್ಟಿಚ್ ಮಾಡಿ ಅಂದೆ, ಬಟ್ ಕಾಲು ನೋವ್ತಾ ಇದೆ ಅಂತ ಮನೆಗೆ ಹೋದರು. ನಾನು ಇವಾಗ ಬನ್ನಿ ಮನೆಗೆ ಹೋಗಿ ಕಾಫಿ ಟೀ ಏನಾದರೂ ಕುಡ್ಕೊಂಬರೋರಂತೆ ಅಂತ ಕರೆದ್ರು. ಬಟ್ ಏನಂದರೆ ಕಟಿಂಗ್ ಮಾಡೋದಿದೆ, ಯಾಕಂದರೆ ನಾಳೆ ಕೊಡೋದು ತುಂಬ ಇದೆ ಬಟ್ಟೆಗಳು, ನಾನು ಕಟಿಂಗ್ ಮಾಡಬೇಕು. ಬರಲ್ಲ ಅಂತ ಹೇಳಿ ಕಳಿಸ್ದೆ. ಅಷ್ಟರಲ್ಲಿ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಇವತ್ತು, ಅದನ್ನು ಎಡಿಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಏನಕ್ಕೆ ಕಟಿಂಗ್ದು ವಿಡಿಯೋ ಹಾಕಲ್ಲ ಅಂತ ಕೇಳ್ತಿರ್ತೀರ. ಬಟ್ ಯಾಕಂದರೆ ಇದು ನಾನಿವಾಗ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತಾಡ್ತಾನೆ ಇರ್ತಾರೆ, ಅದು ಇದು ಕೇಳ್ತಾನೆ ಇರ್ತಾರೆ. ಮತ್ತು ಅಂಕಲ್ಗೂ ಕೂಡ ಕೆಲಸ ಕೊಡ್ತಾ ಇರಬೇಕು. ಅವರು ಇದಾಯಿತು ಅದಾಯಿತು ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾರೆ. ಮತ್ತು ಇವರು ಏನೇನೋ ಕೇಳ್ತಿರ್ತಾರೆ. ಆವಾಗ ಅವರಿಗೆಲ್ಲ ರೆಸ್ಪಾನ್ಸ್ ಮಾಡಬೇಕು. ನಾನು ಮತ್ತು ವಿಡಿಯೋ ಮಾಡೋರೊಬ್ರು ಇರಬೇಕು. ಫಸ್ಟ್ ಆಫ್ ಆಲ್ ಕಟಿಂಗ್ ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋರು ಇರಬೇಕು. ನನಗೆ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ ಮತ್ತು ಪದೇ ಪದೇ ಕರೆಯೋಕ್ಕೂ ಆಗೋಲ್ಲ. ನಾನಿವಾಗ ಟ್ರೈಪಾಡಿಗೆ ಹಾಕ್ಕೊಂಡ್ರೆ ನಿಮಗೆ ದೂರದಿಂದ ಕಾಣಿಸುತ್ತೆ, ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಕಟಿಂಗ್ ವಿಡಿಯೋ ಅಷ್ಟಾಗಿ ಮಾಡೋಕ್ಕೆ ಹೋಗಲ್ಲ. ಇನ್ಮೇಲೆ ಮಾಡ್ತೀನಿ, ಅಲ್ಪ ಸ್ವಲ್ಪ ನಾನು ನಿಮಗೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನಿಂಗ್ ಇದ್ದಿದ್ದು ಏನಂದರೆ 1-2 ಕಟಿಂಗ್ ಮಾಡೋಣ, ಕಟಿಂಗ್ ಮಾಡೋದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಕ್ಚುಲಿ ಇವಾಗ ಮೀನಮ್ಮನ ಕೈಲಿ ಕೊಟ್ಟಿದ್ದೆ, ಅವರು ಕರೆಕ್ಟಾಗಿ ತೋರಿಸಿಲ್ಲ, ಅಲ್ಲಿ ಕಟಿಂಗ್ ಮಾಡೋದನ್ನ ಕರೆಕ್ಟಾಗಿ ತೋರಿಸಿಲ್ಲ. ಅದಕ್ಕೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಇದು ಹಾಗೆ ಕಟ್ ಮಾಡಿ ಮುಗಿಸ್ದೆ. ಅದಾದಮೇಲೆ ನೆಕ್ಸ್ಟು ಅಂಕಲಿಗೆ ಮಾರ್ಕಿಂಗ್ ಕೊಡಬೇಕಿತ್ತು. ವೈಟ್ ಕಲರ್ ಬ್ಲೌಸ್ ಮೇಲೆ ವರ್ಕ್ ಮಾಡೋಕ್ಕೆ ಹೇಳಿದರು, ಗೋಲ್ಡನ್ ಕಲರ್ ವರ್ಕು. ಇದು ಬ್ಲೌಸ್ ಬಂದುಬಿಟ್ಟು ಸೇಮ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು. ಅವರು ಆ್ಯಕ್ಚುಲಿ ಬ್ಲೌಸ್ ತಂದು ಕೊಟ್ಟಾಗ ಇದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ. ವೈಟ್ ಮೇಲೆ ಗೋಲ್ಡು ಮಾಡಿದಾಗ ಅಷ್ಟು ಬ್ರೈಟಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ತಿತ್ತು. ಇದು ಬಾಲ್ ಚೈನ್ ಎಲ್ಲನೂ ಹಾಕಿ ಮಾಡಿಸಿದ್ದೀನಿ. ಚೆನ್ನಾಗಿ ಬೋಟ್ ನೆಕ್ ಬೇಕು ಅಂತ ಹೇಳಿದರು, ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಇದೊಂದು ಮಾರ್ಕಿಂಗ್ ಮಾಡಿಕೊಟ್ಬಿಟ್ಟು ಅಂಕಲಿಗೆ ಇನ್ನೊಂದು ಬ್ಲೌಸ್ನ ಕಟಿಂಗ್ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಾಡ್ಕೊಂಡಿದ್ದೀನಿ, ನೋಡ್ತೀನಿ ಯಾವ ಥರ ಬಂದಿದೆ ಅಂತ. ನಾನು ಇವಾಗ ತಾನೇ ಎಡಿಟ್ ಮಾಡ್ತಾಯಿದ್ದೀನಿ, ಚೆಕ್ ಮಾಡಿಲ್ಲ ನಾನು. ಕಾಣಿಸ್ತಿದೆ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕಾಣಿಸಿಲ್ಲ ಅಂದರೆ ನೀವು ಹಾಗೆ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಕಲ್ ಏನೋ ಕೇಳಿದರು, ಏನೋ ಹಾಕ್ಕೊಡಮ್ಮ ಅಂತ ಹೇಳಿ, ಸೊ ಹಾಗಾಗಿ ಹಾಕ್ಕೊಡ್ತಾಯಿದ್ದೆ. ನಾನಿವಾಗ ಮಾರ್ಕಿಂಗ್ ಮಾಡ್ತಿರೋದು ಬೋಟ್ ನೆಕ್ ಮಾರ್ಕಿಂಗ್ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಹಾಗೇ ಬೋಟ್ ನೆಕ್ಕಲ್ಲಿ ಸ್ವಲ್ಪ ಕಟ್ ವರ್ಕ್ ಶೇಪ್ ಮಾಡ್ತಿದ್ದೀನಿ. ವೀಲ್ ಮಾರ್ಕರ್ ಇದೆಯಲ್ಲ, ವೀಲ್ ಮಾರ್ಕರಲ್ಲಿ ಪ್ರೆಸ್ ಮಾಡ್ತಿದ್ದೀನಿ. ಈ ಥರ ವೀಲ್ ಮಾರ್ಕರ್ನಲ್ಲಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಎರಡೂ ಸೈಡಲ್ಲಿ ನೋಡಿ ಮಾರ್ಕ್ ಬಂದಿರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ, ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಿದೆ. ಮಾರ್ಕ್ ಬಂದಿರುತ್ತೆ. ಅದೇ ಮಾರ್ಕ್ ಮೇಲೆ ನಾವು ಮಾರ್ಕ್ ಮಾಡಿದಾಗ ಅದ್ರ ಮೇಲೇ ವರ್ಕ್ ಮಾಡ್ಬೋದು. ಎಲ್ಲೂ ಯಾವುದೂ ಹೆಚ್ಚು ಕಡಿಮೆ ಆಗೋಲ್ಲ. ತುಂಬ ಜನಕ್ಕೆ ಮಾರ್ಕಿಂಗ್ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲ್ಲ. ನಾನು ವೀಡಿಯೋಸ್ ಹಾಕಿದ್ದೀನಿ, 2-3 ವಿಡಿಯೋ ಮಾರ್ಕಿಂಗ್ದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ನೀವು ಬೇಕಾದರೆ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಇವಾಗ ನಾನು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಂಟ್ ಪಾರ್ಟು ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂದರೆ ಉಲ್ಟಾ ಕಾಣಿಸ್ತಿದೆ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಹಾಕಿದ್ದಿದ್ದು, ಹಾಗಾಗಿ ನಿಮಗೆ ಉಲ್ಟಾ ಕಾಣಿಸ್ತಿದೆ. ಅದು ಕರೆಕ್ಟಾಗಿ ರೈಟ್ ಸೈಡಿಗೆ ಬರುತ್ತೆ ಡಿಸೈನು, ಓಕೆನಾ. ಉಲ್ಟಾ ಹಾಕ್ತಿದ್ದೀರಲ್ಲ ಅನ್ಕೋಬೋದು ನೀವು. ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನಿಮ್ಗೆ ಅದು ಉಲ್ಟಾ ಕಾಣಿಸ್ತಾ ಇದೆ ಅಷ್ಟೇ. ಆಮೇಲೆ ಎರಡೂ ಕಡೆ ಸ್ಲೀವ್ಸಿಗೆ ಮಾರ್ಕ್ ಮಾಡಿಕೊಟ್ಬಿಟ್ಟು ಇದಕ್ಕೆ ವರ್ಕ್ ಮಾಡಿ ಅಂತ ಹೇಳಿ, ಇವಾಗ ನಾನು ಇನ್ನೊಂದು ಬ್ಲೌಸು ಕಟ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಅಂದರೆ ಒಂದೇ ಮೆಜರ್ಮೆಂಟಿಗೆ ಇವಾಗ 2 ಬ್ಲೌಸು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಇವರು ಕೂಡ ಕಸ್ಟಮರು
ಇದು ಉತ್ತರ ಕರ್ನಾಟಕದವರೇ, ಇಲ್ಲಿದ್ದರು ಅನಿಸುತ್ತೆ. ಅವರು ಬಂದು ನನಗೆ ಕೊಟ್ಟು ಹೋದರು. ಅವ್ರೂರ ಕಡೆದು ಸ್ಟಿಚ್ ಮಾಡಿಸಿರೋದು ಸರಿ ಬಂದಿಲ್ಲ ನನಗೆ. ಬಾಡಿ ಮೆಜರ್ಮೆಂಟ್ ತೊಗೊಂಡು 1-2 ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ, ಆಮೇಲೆ ನಾನು ಅದೇ ಮೆಜರ್ಮೆಂಟ್ ಬ್ಲೌಸ್ನ ಅಲ್ಲಿ ಕೊಟ್ಟು ಸ್ಟಿಚ್ ಮಾಡಿಸ್ಕೋಬೋದು ಅಂತ. ಆ್ಯಕ್ಚುಲಿ ಇಲ್ಲಿ ಯಾರೋ ಅವರ ಮಗಳೋ ಯಾರೋ ಇರಬೇಕು, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ ಇಲ್ಲೇ ಇದ್ದಾರೆ ಅನಿಸುತ್ತೆ. ಮೇ ಬಿ ನಾನು ಊರಿಗೆ ಹೋಗಬೇಕು ನಾಡಿದ್ದು, ಅಷ್ಟರಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು. ಅದಕ್ಕೇ ಮತ್ತು ನಾಳೆನೇ ಬೇಕು ಅಂದರು ಬ್ಲೌಸು. ಅದಕ್ಕೆ ಇವಾಗಲೇ ಕಟ್ ಮಾಡಿ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾಯಿದ್ದೀನಿ. ಇವತ್ತೇ ಕೊಟ್ಟೋಗಿದ್ದು ಅವರು, ಇವಾಗ ಕಟ್ ಮಾಡಿ ಸ್ಟಿಚ್ ಮಾಡಿಸ್ತಾಯಿದ್ದೀನಿ. ಈಗ ಆ್ಯಕ್ಚುಲಿ ಕಸ್ಟಮರ್ ಒಬ್ಬರು ಬಂದಿದ್ದರು ನೋಡಿ. ಇವಾಗ ನಾನು ಕಟಿಂಗ್ ಸ್ಟಾರ್ಟ್ ಮಾಡಿದೆ. ಕಟಿಂಗ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಇದನ್ನು ಎಕ್ಸ್ಪ್ಲೈನ್ ಮಾಡೋಣ ಕಟಿಂಗು ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಬಟ್ ಏನಾಯಿತು ಅಂದರೆ ಇವಾಗ ನೋಡಿ ಕಸ್ಟಮರ್ ಬಂದರು. ಇವತ್ತು ಸ್ಯಾಟರ್ಡೆ ಸಂಡೇ ಇರುತ್ತೆ, ಭರತನಾಟ್ಯ ಕ್ಲಾಸ್ ಇರುತ್ತೆ. ಅದಕ್ಕೆ ಡ್ರೆಸ್ಸು ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೇಳಿ ಕೊಟ್ಟಿದ್ದರು. ಹಾಗಾಗಿ ರೆಡ್ ಕಲರ್ದು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ ಕೊಟ್ಟಿದ್ದರು. ಅದನ್ನು ತೊಗೊಂಡೋಗೋಕ್ಕೆ ಅಂತ ಬಂದಿದ್ದಾರೆ. ಈಗ ನಾನು ಅವರಿಗೆ ಬಟ್ಟೆಗಳನ್ನ ಕೊಡ್ತಾಯಿದ್ದೀನಿ. ಅವರಿಗೆ ಅಂತ ಹೇಳಿ ಸ್ಟಿಚ್ ಮಾಡಿರೋ ಬಟ್ಟೆಗಳನ್ನ ಎತ್ಕೊಡ್ತಾಯಿದ್ದೀನಿ. ಹಾಗೆಯೇ ಮೀನಮ್ಮ ಫಾಲು ಜಿಗ್ಜಾಗು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಅವರಿಗೆ ಯಾವ್ಯಾವ ಸೀರೆ ಫಾಲು ಜಿಗ್ಜಾಗ್ ಮಾಡಬೇಕು, ಯಾವ್ಯಾವ ಸೀರೆನೆಲ್ಲ ಹ್ಯಾಂಗರ್ಗೆ ಹಾಕಿ ಎತ್ತಿಡಬೇಕು ಎಲ್ಲನೂ ಕೂಡ ಅವರಿಗೆ ಕೊಟ್ಬಿಟ್ಟು, ಅವ್ರದ್ದು ಒಂದೆರಡು ಡ್ರೆಸ್ನ ಸ್ಟಿಚ್ ಹಾಕೋಕೆ ಕೊಟ್ಟಿದ್ದರು. ಅದೆರಡು ಡ್ರೆಸ್ನ ಸ್ಟಿಚ್ ಮಾಡಿ ಒಬ್ರನ್ನ ಕಳಿಸ್ದೆ. ಇನ್ನು ಒಬ್ರನ್ನ ಕಳಿಸಿದ ತಕ್ಷಣ ಇವಾಗ ಇನ್ನೂ ಒಬ್ಬರು ಬಂದಿದ್ದಾರೆ. ಈಗ ಅವ್ರದ್ದು ಡ್ರೆಸ್ಸು ತೊಗೊಂಡೋಗಕ್ಕೆ ಬಂದಿದ್ದಾರೆ. ಅವ್ರ ಡ್ರೆಸ್ನ ಇವಾಗ ಕೊಡ್ತಾಯಿದ್ದೀನಿ. ಅಂದರೆ ಅವ್ರದ್ದು ಡ್ರೆಸ್ ಬಂದುಬಿಟ್ಟು ಪ್ಯಾಂಟು, ಪುಷ್ಪಕ್ ಪ್ಯಾಂಟ್ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಅದು ಪ್ಯಾಂಟ್ ಪೀಸು ತುಂಬ ಕಡಿಮೆ ಇತ್ತು, ಹಾಗಾಗಿ ಅವರಿಗೆ ನಾರ್ಮಲ್ ಪ್ಯಾಂಟೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಹಾಗೆಯೇ ಟಾಪ್ಗಳು ಓವರ್ಲಾಕ್ ಆಗಿರಲಿಲ್ಲ. ಮೀನಮ್ಮಂಗೆ ಓವರ್ಲಾಕ್ ಮಾಡೋಕ್ಕೆ ಕೊಟ್ಟೆ. ಅವರು ಓವರ್ಲಾಕ್ ಮಾಡ್ತಾಯಿದ್ರು. ಇನ್ನು ಮಂಜುಳಾ ಅವರು ಒಂದು ಬ್ಲೌಸ್ ಆಲ್ರೆಡಿ ಪರ್ಪಲ್ ಕಲರ್ದು ಸ್ಟಿಚ್ ಮಾಡಿದ್ದಾರೆ. ಅಂದರೆ ನಾನು ಆವಾಗಲೇ ಕಟಿಂಗ್ ಮಾಡ್ತಿದ್ನಲ್ವ, ಆ ಬ್ಲೌಸ್ ಆಲ್ರೆಡಿ ಸ್ಟಿಚಿಂಗ್ ಆಗಿದೆ. ಈಗ ಅದಕ್ಕೆ ಒಂದು ಟ್ಯಾಗ್ ಒಂದು ಹಾಕ್ತಾಯಿದ್ರು. ಅದಕ್ಕಿಂತ ಮುಂಚೆ ಒಂದು ಡ್ರೆಸ್ ಇವಾಗ ತೊಗೊಂಡೋಗಕ್ಕೆ ಬಂದಿದ್ದಾರೆ. ಅದೊಂದು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕೋಕ್ಕೆ ಹೇಳಿದರು. ಅದನ್ನು ಹಾಕ್ಕೊಡಿ ಅಂತ ಹೇಳಿ ಕೇಳಿದೆ. ಅವರು ಹಾಕ್ಕೊಡ್ತಾಯಿದ್ರು ಡ್ರೆಸ್ಸು. ಆಮೇಲೆ ಅವ್ರಿಗೆ ಟೈಟ್ ಇತ್ತಂತೆ ಅದು ಡ್ರೆಸ್ಸು. ಅದಕ್ಕೆ ಕೆಳಗಡೆ ಫುಲ್ ಟಾಪಲ್ಲಿ ಕಟ್ ಮಾಡಿ ಅದನ್ನು ಸೈಡಲ್ಲಿ ಹಾಕಿ ಜಾಯಿಂಟ್ ಮಾಡಿ ಕೊಡಿ ಅಂತ ಹೇಳಿ ಅದನ್ನು ಅಲ್ಲೇ ಬಿಟ್ಟೋದ್ರು. ಸುಮ್ಮನೆ ಸ್ಟಿಚ್ ಹಾಕ್ಸಿದ್ದು ವೇಸ್ಟ್ ಆಯಿತು, ಅದನ್ನು ಅಲ್ಲೇ ಬಿಟ್ಟೋದ್ರು. ಇವಾಗ ನೋಡಿ ಕಸ್ಟಮರು ಒಂದು ಸರಿ ಬಂದರು ಅಂದರೆ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದಾರೆ. ನಾನು ಯಾವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆವರೆಗೂ ಕಸ್ಟಮರ್ ಇದ್ದರು. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಆಮೇಲೆ ಇವ್ರನ್ನ ಕೊಟ್ಟು ಕಳಿಸ್ದೆ. ಮತ್ತು ಇನ್ನೊಬ್ಬರು ಬಂದರು. ಈ ಅಂಕಲ್ ಬಂದುಬಿಟ್ಟು ಇನ್ನೊಬ್ಬರು ಟೈಲರು. ಅವರು ಇಲ್ಲೇ ನಮ್ಮ ಏರಿಯಾದಲ್ಲಿ ಇನ್ನೊಬ್ಬರು ಟೈಲರು. ಅವರು ನನಗೆ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದರು, ಬ್ಲೌಸಿಗೆ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದರು. ಅದು ಚೆನ್ನಾಗಿ ಬಂದಿತ್ತು ವರ್ಕು. ನಾನು ಅದು ವೀಡಿಯೋನು ಮಾಡ್ಕೊಳ್ಳಿಲ್ಲ, ಫೋಟೋನು ತೆಕ್ಕೊಳ್ಳಿಲ್ಲ. ಅದು ಅವರಿಗೆ ಬ್ಲೌಸ್ನ ಕೊಟ್ಟು ಕಳಿಸಿ ಈಗ ಸರಿ ಕಟಿಂಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಅಂಕಲ್ದು ಮುಗೀತು. ಅಂಕಲ್ಗೆ ಇನ್ನೊಂದು ಮಾರ್ಕಿಂಗ್ ಕೊಡಬೇಕಿತ್ತು. ಸೊ ಅವರಿಗೆ ಕೊಟ್ಬಿಟ್ಟು ನೆಕ್ಸ್ಟು ನಾನು ಇದೊಂದು ಕಟಿಂಗ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಮಂಜುಳಾಗೆ ಅದು ಟ್ಯಾಗಿಗೆ ಬಟ್ಟೆ ಸಿಕ್ಕಿರಲಿಲ್ಲ, ಮತ್ತು ಆ ಬಟ್ಟೆನಲ್ಲಿ ಟ್ಯಾಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ರೆಡಿಮೇಡ್ ಟ್ಯಾಗು ಕೊಟ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದೇ ಒಂದು ಸರಿ ಕಸ್ಟಮರ್ ಬಂದರೆ ಒಂದೇ ಸರಿ ಬರ್ತಾರೆ, ಇಲ್ಲಾಂದರೆ ಫ್ರೀನೇ ಇರ್ತೀವಿ ಆ ಥರ. ಈವ್ನಿಂಗ್ ಟೈಮ್ ಅಂತೂ ಯಾವಾಗಲೂ ಅಷ್ಟೇ, ಅಂದರೆ ವಾಕಿಂಗು ಅದು ಇದು ಅಂತ ಹೇಳಿ ಬರ್ತಾ ಇರ್ತಾರಲ್ವ, ಆವಾಗ ಯಾವಾಗಲೂ ಬ್ಯುಸಿ ಇರುತ್ತೆ. ನೋಡಿ ಇವಾಗ ನಾನು ಅವ್ರದ್ದು ಉತ್ತರ ಕರ್ನಾಟಕದವರು ಅಂತ ಅಂದರೆ ಸ್ವಲ್ಪ ಏಜ್ಡ್ ಪರ್ಸನ್ನು, ಅವ್ರದ್ದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅವ್ರದ್ದು ನಾನು
ನೆಕ್ ಬಿಡ್ತು ಬಂದುಬಿಟ್ಟು 2.5 ಇಟ್ಕೊಂಡಿದ್ದೀನಿ, ಶೋಲ್ಡರ್ನ 3 ಇಂಚಸ್ ಇಟ್ಕೊಂಡಿದ್ದೀನಿ. ಅವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ಅವ್ರದ್ದು ನೋಡಿ ಆರ್ಮೋಲ್ ಡೌನಿಂಗ್ ಬಂದು ನಾನು ಅವ್ರದ್ದು 5.5 ಇಟ್ಕೊಂಡಿದ್ದೀನಿ. ಓಕೆನಾ, ನಾನು ಇವಾಗ ಆರ್ಮೋಲಿಗೆ 5.5 ಇಟ್ಕೊಂಡಿದ್ದೀನಿ ಡೌನಿಂಗು. ಅವರಿಗೆ ನೆಕ್ ಡೀಪ್ ಬಂದುಬಿಟ್ಟು ಅವರಿಗೆ 5.5 ಬೇಕಿತ್ತು. ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 6 ಇಂಚು ನೆಕ್ ಡೀಪ್ ಇಟ್ಕೋತಾ ಇದ್ದೀನಿ. ಕೆಳಗಡೆ ನೀವು ಮೇಲ್ಗಡೆ 2.5 ಇಟ್ಟಿದ್ದೀರಲ್ವ, ಕೆಳಗಡೆ ನೀವು 3 ಇಂಚ್ವರೆಗೂ ಬ್ರಾಡ್ ಮಾಡ್ಕೋಬೋದು. ಓಕೆನಾ, ಬ್ರಾಡ್ ಮಾಡಿ ಇಟ್ಕೋಬೋದು. ಇವಾಗ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 35 ಇಂಚಿತ್ತು. 35ರಲ್ಲಿ 4ನೇ ಒಂದು ಭಾಗ ಮಾಡಿ ನೀವು ಇಟ್ಕೋಬೇಕಾಗುತ್ತೆ. 8.8 ಸಮಥಿಂಗ್ ಬರುತ್ತೆ. ಅದಕ್ಕೆ 2 ಇಂಚು ಆ್ಯಡ್ ಮಾಡ್ಕೋಬೋದು. 2 ಇಂಚ್ ಆದರೂ ಆ್ಯಡ್ ಮಾಡ್ಕೊಳ್ಳಿ, 1.5 ಇಂಚ್ ಆದರೂ ಆ್ಯಡ್ ಮಾಡ್ಕೊಳ್ಳಿ. 1.5 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಯಾರು ಜಾಸ್ತಿ ಕೇಳ್ತಾರೆ ಅವರಿಗೆ 2 ಇಂಚು ಆ್ಯಡ್ ಮಾಡ್ಕೋಬೋದು. ಈಗ ನೆಕ್ಸ್ಟು ನಾವು ಏನು ಮಾಡಬೇಕು ಅಂತಂದರೆ ವೇಸ್ಟ್ ಮೆಜರ್ಮೆಂಟು ಅವ್ರದ್ದು 31.5 ಇತ್ತು. 31.5ರಲ್ಲಿ 4ನೇ ಒಂದು ಭಾಗ ಮಾಡಿ 7.8 ಸಮಥಿಂಗ್ ಬಂತು. 7.8 ಅದಕ್ಕೆ ನಾವು 3 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ. ಯಾಕಂದರೆ 1 ಇಂಚು ಡಾರ್ಟಿಗೋಸ್ಕರ, 2 ಇಂಚು ಮಾರ್ಜಿನಿಗೋಸ್ಕರ. ಓಕೆನಾ, ಆಮೇಲೆ ನೆಕ್ಸ್ಟು ಏನಂದರೆ ಆರ್ಮೋಲು ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು 14.5 ಇತ್ತು. ನಮಗೆ ಅದರಲ್ಲಿ ಅರ್ಧ ಮಾಡ್ಕೋಬೇಕು. 14.5ನಲ್ಲಿ ಆಫ್ ಮಾಡಿಕೊಂಡು ಅದನ್ನು ಚೆಕ್ ಮಾಡ್ಕೋಬೇಕು. ನಮಗೆ ಅರ್ಧ ಇಂಚು ಎಕ್ಸ್ಟ್ರಾನೇ ಬರಬೇಕು. ಓಕೆನಾ, ಈಗ 14.5ರಲ್ಲಿ ಅರ್ಧ 7.25 ಬಂದರೆ ನಮಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಬೇಕು. 7.25 ಬರಬೇಕು ಚೆಕ್ ಮಾಡಿಕೊಂಡಾಗ. ಈಗ ಇದಿಷ್ಟು ಬ್ಯಾಕ್ದು ಮಾರ್ಕಿಂಗ್ ಇಷ್ಟೇ. ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿಕೊಂಡು ಈ ಥರ ನೆಕ್ ಕೂಡ ಕಟ್ ಮಾಡ್ಕೋಬೇಕು. ಈ ಥರ ನೆಕ್ಕು ಕಟ್ ಮಾಡಿಕೊಂಡು ನಾನು ಒಂದು 1/2 ಇಂಚು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊತೀನಿ. ಓಕೆನಾ, ಇದು ಬ್ಯಾಕ್ ಪಾರ್ಟು ಇಷ್ಟೇ. ಬ್ಯಾಕ್ ಪಾರ್ಟು ನೀವು ಕಟ್ ಮಾಡಬೇಕಾಗಿರೋದು. ಬ್ಯಾಕ್ ಪಾರ್ಟಲ್ಲಿ ಏನು ಕನ್ಫ್ಯೂಷನ್ಸ್ ಇರಲ್ಲ. ನೆಕ್ಸ್ಟು ಬಂದು ಫ್ರಂಟ್ ಪಾರ್ಟು ಕಟ್ ಮಾಡ್ತಾಯಿದ್ದೀನಿ. ಇವಾಗೇನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀರಲ್ವ ಅದನ್ನೇ ಇಟ್ಕೊಳ್ಳಿ. ಅದನ್ನೇ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಆ್ಯಸ್ ಇಟ್ ಈಸ್ ಏನಿದೆ ಅದ್ರ ಮೇಲೇ ಮಾರ್ಕ್ ಮಾಡಿ. ಓಕೆನಾ, ಏನಕ್ಕೆ 2 ಮಾರ್ಕ್ ಮಾಡಿದೆ ಅಂದರೆ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬೇಕಲ್ವ, ಅದಕ್ಕೋಸ್ಕರ ನಾನು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಆರ್ಮೋಲು ಎಷ್ಟಿದೆ ಶೇಪು ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆ ಲೆಂತಿಗೂ ಕೂಡ ಅದೆಷ್ಟಿದೆ ಅಷ್ಟೇ, ಬ್ಯಾಕ್ ಲೆಂತು ಎಷ್ಟಿರುತ್ತೆ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಬಿಡಿ. ಓಕೆನಾ, ನೋಡಿ ಇಲ್ಲಿ ಇದೇನಿದೆ ಲೈನು ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ಎತ್ತಿಡಿ. ಈ ಥರ ಎತ್ತಿಟ್ಟು ಈಗ ನೀವು ಎಲ್ಲಿ ಶೋಲ್ಡರಿಂದ ಅವರಿಗೆ ಅಪೆಕ್ಸ್ ಪಾಯಿಂಟ್ ಬಂದು 10 ಇಂಚಸ್ಸು. 10 ಇಂಚಸ್ಸು ಅಂದರೆ 10.5 ಇಟ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಬೇಕು. 10.5 ಕೆಳಗಡೆ ಬಂದುಬಿಟ್ಟು ಅಂಡರ್ ಬಸ್ಟ್ ಲೈನಿಗೆ ಒಂದು 3 ಇಂಚು ಕೆಳಗಡೆ ಡೌನಿಗೆ ಅಂಡರ್ ಬಸ್ಟಿಗೆ ತೊಗೊಂಡಿದ್ದೀನಿ. ಓಕೆನಾ, ಈಗ ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮೇಲೆ 1.5 ಇಂಚ್ ಮೇಲೆ ತೊಗೊಂಡು ಈ ಥರ ಅಲ್ಲಿಂದ 1.5 ಇಂಚ್ ಮೇಲೆ ತೊಗೊಂಡಿದ್ದೀರಲ್ಲ ಆ ಕ್ರಾಸ್ ಲೈನಿಂದ ಪಕ್ಕಕ್ಕೆ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಅಲ್ಲಿಗೆ ಬಂದುಬಿಟ್ಟು ನಾನು 2.5 ಇಂಚಿಗೆ ಎರಡೂವರೆ ಗ್ಯಾಪ್ ಕೊಟ್ಟಿದ್ದೀನಿ. ಏನು 3 ಡಾಟ್ ಇದೆಯಲ್ಲ ಅದ್ರ ಸೆಂಟ್ರಲ್ಲಿ 1.5 ಇಂಚು ಗ್ಯಾಪ್ ಇರಬೇಕು. ಓಕೆನಾ, ನೋಡಿ ಅಲ್ಲಿಂದ ಅಲ್ಲಿಗೆ 3 ಇಂಚು. ಇವಾಗ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದು 3 ಇಂಚು. ಆ 3 ಇಂಚ್ ಮಧ್ಯೆ 2.5 ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಬಿಟ್ಟು
ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ನಮಗೆ 7.8 ಬರುತ್ತೆ. 7.8 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಫ್ರಂಟಿಗೆ. ಓಕೆನಾ. ಇವಾಗ ಈ ಥರ ಮಾರ್ಕಿಂಗ್ ಈ ಥರ ಮಾಡ್ಕೋಬೇಕು. ಕೆಳಗಡೆ ಕ್ರಾಸ್ ಪಟ್ಟಿಗೆ ನೀವು ಏನು ಇವಾಗ ನಾವು ಬ್ಲೌಸ್ ಲೆಂತ್ ಎಷ್ಟಿತ್ತು ಅಷ್ಟೇ ತೊಗೊಂಡಿದ್ವಲ್ಲ, ಇವಾಗ ಬ್ಯಾಕ್ ಲೆಂತ್ ಎಷ್ಟಿತ್ತು ಅಷ್ಟೇ ತೊಗೊಂಡಿದ್ವಲ್ಲ, ಕೆಳಗಡೆಗೆ ಇವಾಗ ಏನು ಒಂದು ಲೈನ್ ಹಾಕ್ತೆ ನಾನು, ಅದು 1 ಇಂಚ್ ಎಕ್ಸ್ಟ್ರಾ ಮಾಡಿ ಒಂದು ಲೈನ್ ಹಾಕಿದ್ದೀನಿ. ಅದು ಎಕ್ಸ್ಟ್ರಾ ನಿಮಗೆ ಕ್ರಾಸ್ ಬೆಲ್ಟಿಗೆ ನೋಡಿ. ಇವಾಗ ಈ ಥರ ಏನು ಇವಾಗ ಮಾರ್ಕಿಂಗ್ ಮಾಡಿದ್ವಿ ಅದನ್ನೇ ಕಟ್ ಮಾಡೋಣ. ಇವಾಗ ಕಟ್ ಮಾಡಿ ಏನು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ನಲ್ಲ ಈಗ ಅಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ. ಕ್ರಾಸ್ ಬೆಲ್ಟ್ ಕೂಡ ಇವಾಗ ಅದರಲ್ಲೇ ಸಿಕ್ತು. ಓಕೆನಾ ನೋಡಿ. ಇವಾಗ ಕ್ರಾಸ್ ಬೆಲ್ಟು ಈಗ ನಾನು ಇದಿಷ್ಟು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಇಷ್ಟು ಕಟ್ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ಅಲ್ಲಿ ಡಾಟ್ ಹಿಡಿತೀವಲ್ವ 2.5 ಇಂಚು, ಆ 2.5 ಇಂಚನ್ನ ತೆಗೆದಿದ್ದೀನಿ. ಅಂದರೆ ನಮ್ಮದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದರಲ್ಲಿ 4ನೇ 1 ಭಾಗ ಇಟ್ಕೊಂಡು 2 ಇಂಚ್ ಮಾರ್ಜಿನ್ ಕ್ರಾಸ್ ಬೆಲ್ಟಿಗೂ ಕೂಡ ಅಷ್ಟೇ ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಬರುತ್ತೆ. ಓಕೆನಾ. ಸ್ವಲ್ಪ ನಿಮಗೆ ಫಾಸ್ಟ್ ಆಗಿರ್ಬೋದು ಎಕ್ಸ್ಪ್ಲನೇಷನ್ಸು. ನಾನು ನಿಮಗೆ ಲೈವಾಗಿ ಹೇಳಿದಿದ್ರೆ ಮೇ ಬಿ ಕರೆಕ್ಟಾಗಿ ಗೊತ್ತಾಗ್ತಾಯಿತ್ತು ಅನಿಸುತ್ತೆ. ಬಿಗಿನರ್ಸಿಗೆ ಸ್ವಲ್ಪ ಗೊತ್ತಿರೋರಿಗೆ ಅರ್ಥ ಆಗುತ್ತೆ, ಬಿಗಿನರ್ಸಿಗೆ ಅದು ಫಾಸ್ಟ್ ಫಾರ್ವರ್ಡ್ ಆಗಿರ್ಬೋದು ಮೇ ಬಿ. ನೆಕ್ಸ್ಟು ಲೈವಾಗಿ ಹೇಳಬೇಕಾದ್ರೆ ಮಾಡ್ತೀನಿ ನೋಡಿ. ನಾನು ಕಟಿಂಗ್ ಮಾಡೋ ಟೈಮಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಎಷ್ಟು ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅಂತ. ಸೊ ಅವ್ರನ್ನೂ ಅಟೆಂಡ್ ಮಾಡಬೇಕು. ಹಾಗಾಗಿ ನಾನು ಹೆಚ್ಚಾಗಿ ಕಟಿಂಗ್ ವಿಡಿಯೋನ ವಿತ್ ಎಕ್ಸ್ಪ್ಲನೇಷನ್ಸ್ ಹೇಳಿರಲ್ಲ ಅಷ್ಟೇ. ನೆಕ್ಸ್ಟು ವಿತ್ ಎಕ್ಸ್ಪ್ಲೈನ್ ಮಾಡಿನೇ ನಾನು ನಿಮಗೆ ಅದನ್ನು ಹಾಕ್ತೀನಿ. ಓಕೆ. ನಾನು ನೋಡಿ ಮೊನ್ನೆ ವರ್ಕ್ ಬ್ಲೌಸ್ನ ಕಟಿಂಗ್ ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿದರು, ಕಟಿಂಗ್ ಮಾಡೋದು ತೋರಿಸಿ ಅಂತ. ಅದನ್ನು ಕಟಿಂಗ್ ಮಾಡಿಟ್ಟು ತುಂಬ ದಿನವೇ ಆಗಿದೆ. ಅದನ್ನು ನನಗೆ ಹಾಕೋಕ್ಕೆ ಕೂಡ ಟೈಮೇ ಸಿಗ್ತಾಯಿಲ್ಲ, ಅಷ್ಟು ಬ್ಯುಸಿ ಇರ್ತೀನಿ. ಇವಾಗ ನಾನು ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ ಬಂದುಬಿಟ್ಟು ಈ ಥರ, ಅಂದರೆ ಒಂದು ಸೈಡಿಗೆ ಮಾತ್ರ ಪ್ಯಾಚ್ ಬರೋ ಥರ. ಈಗ 2 ಬ್ಲೌಸಿಗೆ ಒಂದೇ ಸರಿ ಸ್ಲೀವ್ನ ನಾನು ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ ಲೆಂತ್ ಬಂದುಬಿಟ್ಟು ಅವ್ರದ್ದು 8 ಇಂಚ್ ಇತ್ತು ಸ್ಲೀವ್ ಲೆಂತು. ನಾನು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 9 ಇಂಚ್ ತೊಗೋತೀನಿ. ಇವಾಗ ಏನು ಲೈನ್ ಹಾಕ್ತೆ ಅದು ಅಷ್ಟು ಕಟ್ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಈಕ್ವಲಾಗಿ ಬರಲಿ ಅಂತ, ಕೆಳಗಡೆ ಎಲ್ಲ ಈಕ್ವಲಾಗಿ ಕಟ್ ಮಾಡ್ಕೋಬೇಕು ಎಡ್ಜಲ್ಲಿ. ಸೊ ಹಾಗಾಗಿ ಇವಾಗ ಅವ್ರದ್ದು ಆರ್ಮೋಲ್ದು ರೌಂಡಿಂಗ್ ಎಷ್ಟಿದೆ 14.25 7 ಕಾಲಿತ್ತು. ನೀವೊಂದು 1/2 ಇಂಚು ಕಡಿಮೆನೇ ತೊಗೊಳ್ಳಿ, 6 ಮುಕ್ಕಾಲಿಗೆ ಇಟ್ಕೊಳ್ಳಿ. ಓಕೆನಾ. ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ ನಾನು ಅದು ಫಾಸ್ಟಾಗಿ ಮಾರ್ಕ್ ಮಾಡಿದೆ, ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ವಾ. ನೋಡಿ ಇವಾಗ ಮಾರ್ಕ್ ಮಾಡ್ತೀನಲ್ಲ ಅಲ್ಲಿಗೆ 7 ಕಾಲಿತ್ತಲ್ವ, ಒಂದು 6 ಮುಕ್ಕಾಲಿಗೆ ಪಾಯಿಂಟ್ ಹಾಕ್ಕೊಳ್ಳಿ, ಆಮೇಲೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಈಗ ಇಲ್ಲಿ ಸ್ಲೀವ್ ರೌಂಡಿಂಗ್ ಇವಾಗ ಮಾರ್ಕ್ ಮಾಡಿದ್ನಲ್ಲ, ಅದು ಸ್ಲೀವ್ ರೌಂಡಿಂಗು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈಗ ಏನು ಮಾರ್ಕಿಂಗ್ ಮಾಡಿದ್ವಿ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಏನಲ್ಲಿ ಕಾಣಿಸ್ತಾ ಇದೆ ಕಲ್ಲರು ಅಷ್ಟು ಮಾತ್ರ ಪ್ಯಾಚ್ ಕೊಡಬೇಕಾಗತ್ತೆ. ಈಗ ಈಕ್ವಲಾಗಿ ಕಟ್ ಮಾಡ್ಕೋಬೇಕು. ಎಡ್ಜಲ್ಲಿ ಈ ಥರ ಈಕ್ವಲಾಗಿರಬೇಕು 2 ಸೈಡೂ ಕೂಡ. ಇಲ್ಲ ಅಂದರೆ ಸ್ಲೀವ್ ಜಾಯಿಂಟ್ ಮಾಡಬೇಕಾದ್ರೆ ಇದು ಕೂಡ ಒಂದು ಮಿಸ್ಟೇಕ್ ಆಗುತ್ತೆ, ಏರುಪೇರು ಆಗೋಕ್ಕೆ. ನೀವು ಇದನ್ನು ಕೂಡ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಇವಾಗ ನಮ್ಗೆ ಎಲ್ಲಿಗೆ ಬೇಕು ಫಿಟ್ಟಿಂಗು ಅಲ್ಲಿಗೆ ಒಂದು ನ್ಯಾಚ್ ಹಾಕಿ ಫ್ರಂಟ್ದು ಶೇಪ್ ತೆಗಿತಾ ಇದ್ದೀನಿ. ನೋಡಿ ಈ ಥರ ಕಟ್ಟಿಂಗ್ ಬರುತ್ತೆ. ನೆಕ್ಸ್ಟು ಇದಾದಮೇಲೂ ಕೂಡ 3 ಬ್ಲೌಸು ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಯಾವುದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು, ಅರ್ಜೆಂಟ್ ಇತ್ತು ಮಾಡ್ತಾಯಿದ್ದೀನಿ. ಒಂದು ವರ್ಕ್ ಬ್ಲೌಸ್ ಕೂಡ ಅದು ಆಲ್ರೆಡಿ ಕಟಿಂಗ್ ಆಯಿತು. ಸ್ಲೀವಲ್ಲಿ ನೆಟ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀವಿ. ಮಂಜುಳಾ ಅವರು ಕಾಲು ನೋವು ಅಂತೇಳಿ ಹೋದರು. ಅಂಕಲು ಡಿಸೈನ್ ಮಾಡಿರೋದು, ಇದು ಅಂಕಲ್ ಡಿಸೈನ್ ಮಾಡಿರೋದು. ನೋಡಿ ಯಾವ ಥರ ಬಂದಿದೆ ಡಿಸೈನು. ಇದು ಆ್ಯಕ್ಚುಲಿ ನಮಗೆ ಫೋನಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫೋನಲ್ಲಿ ಅಷ್ಟು ಡಲ್ಲಾಗಿ ಕಾಣಿಸ್ತಿದೆ ನಿಮಗೆ. ಇದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ರಿಯಲ್ ಆಗಿ ನೋಡೋಕ್ಕೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ತಾ ಇದೆ ಲುಕ್ಕು. ಇದು ಬಂದುಬಿಟ್ಟು ಸ್ಲೀವ್ಸಿಗೆ ಈ ಥರ ಮಾಡಿಸಿದ್ದೀನಿ
ವರ್ಕು. ಇದೊಂದು ಬ್ಲೌಸ್ ವರ್ಕ್ ಮಾಡಿದರು ಅಂಕಲು. ಅದಾದಮೇಲೆ ಇದೊಂದು ವರ್ಕ್ ಮಾಡಿದ್ದಾರೆ ಇವತ್ತು. ನಾನು ಮೊನ್ನೆ ಬಾಟಲ್ ಗ್ರೀನ್ ಬ್ಲೌಸಿಗೆ ಇದು ವರ್ಕ್ ಮಾಡಿಸಿದ ಮೇಲೆ ತುಂಬ ಜನಕ್ಕೆ ಲೈಕ್ ಆಯಿತು. ಸೊ ಹಾಗಾಗಿ ಇದೊಂದು ವರ್ಕ್ ಮಾಡಿರೋದು. ಅದು ಬಂದು ಪ್ಲೈನ್ ಸ್ಯಾರಿಗೆ ಈ ಥರ ವರ್ಕ್ ಮಾಡಿಸಿರೋದು. ಸ್ಲೀವಿಗೂ ಕೂಡ ಇದೇ ಥರನೇ ಮಾಡಿಸಿದ್ದೀನಿ. ರಾಯಲ್ಸನ್ ಮಿಷಿನಲ್ಲೇ ಮಾಡಿಸಿರೋದು. ಸ್ಲೀವ್ಸಿಗೆ ನೋಡಿ ಈ ಥರ ಬಂದಿದೆ. ಇದೇ ವರ್ಕ್ನ ನೋಡಿ, ಇದೇ ವರ್ಕ್ನ ಇನ್ನೊಂದು ಬ್ಲೌಸ್ ಕೂಡ ಅದು ಕೂಡ ವರ್ಕ್ ಆಗಿದೆ. ಸೇಮ್ ಡಿಸೈನ್ ನೋಡಿ. ಇದು ಕೂಡ ಇವಾಗ ಕಟಿಂಗ್ ಮಾಡಬೇಕು. ಕಟ್ ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಲೀವ್ಸಿಗೆ ಎಡ್ಜಲ್ಲಿ ಬಾರ್ಡರ್ ಮಾತ್ರ ಹಾಕ್ಸಿದ್ದೀನಿ. ಇವತ್ತು ಯಾಕೋ ಪೂಜಾ ನೋಡ್ತಾ ಇದೆ. ಇದು ನೋಡಿ, ಇದು ಆಲ್ರೆಡಿ ಮಾಡಿರೋ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಅದೇ ಇದೊಂದು ತೋರಿಸ್ಬೇಕಿತ್ತು ಡಿಸೈನು. ಆ್ಯಕ್ಚುಲಿ ರಾಯಲ್ಸನ್ ಮಿಷಿನಲ್ಲೇ ಮಾಡಿರೋದು. ಇದು ನೋಡಿ, ಯಾವಾಗಲೇ ಅಂಕಲ್ ಬಂದು ಎತ್ಕೊಂಡು ಹೋದ್ರು ಒಬ್ಬರು ಟೈಲರು ಅಂತ ಹೇಳಿದ್ದಲ್ಲ, ಅದೇ ಬ್ಲೌಸು. ಅವ್ರಿಗೆ ಏನಿದೆ ಈ ಫ್ಲವರ್ಸ್ ಇದೆಯಲ್ಲ ನೋಡಿ, ಇಲ್ಲಿ ಈ ಫ್ಲವರ್ಸ್ ಇದೆಯಲ್ಲ ಮಧ್ಯೆ ಮಧ್ಯೆ, ಈ ಫ್ಲವರ್ಸ್ ಮಧ್ಯ ಒಂದೊಂದು ಸ್ಟೋನ್ಸ್ ಬೇಕಂತೆ. ಸೊ ಹಾಗಾಗಿ ಅವರು ಕೊಟ್ಟೋಗಿದ್ದಾರೆ. ಈಗ ಮೀನಮ್ಮ ಬರ್ತಾರೆ ಇವಾಗ. ಅವರು ಮಕ್ಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಸ್ಕೂಲಿಗೆ. ಅವ್ರು ಬಂದುಬಿಟ್ಟು ಇದು ಫ್ರಂಟ್ ಶೇಪ್ ಬಂದುಬಿಟ್ಟು ಈ ಥರ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ, ಬಟ್ ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಈ ಥರ ಬರುತ್ತೆ. ಆ್ಯಕ್ಚುಲಿ ಈ ಪೋರ್ಷನ್ ಈ ಥರ ಬರುತ್ತೆ. ಓಕೆನಾ, ಫ್ರಂಟ್ ಪಾರ್ಟು ಈ ಥರ ಮಾಡಿರೋದು. ಅವರು ಸ್ಟೋನ್ ಹಾಕಬೇಕು ಅಂತ ಹೇಳಿ ಕೊಟ್ಟೋಗಿದ್ದಾರೆ. ಇಷ್ಟು ಬ್ಲೌಸು ಇವತ್ತು ರೆಡಿ ಮಾಡಿರೋದು. ಇನ್ನೂ ಸುಮಾರು ಒಂದು 5-6 ಬ್ಲೌಸ್ ಕಟ್ ಮಾಡಬೇಕು, ನಾಳೆ ಕೊಡಬೇಕು. ನಾಳೆ ಅಷ್ಟು ರೆಡಿ ಮಾಡೋದಿದೆ ತುಂಬ. ಹಾಗಾಗಿ ಅದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಓಕೆನಾ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ, ಥ್ಯಾಂಕ್ ಯು. ಆದಷ್ಟು ಏನಂದರೆ ವಿಡಿಯೋಸು ಮಾಡ್ಕೋಬೇಕು ಅಂದರೆ ನಾನು ನೈಟ್ ಟೈಮಲ್ಲೇ ಮಾಡ್ಕೋಬೇಕು. ಯಾಕಂದರೆ ಕಸ್ಟಮರ್ಸು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಕಟಿಂಗ್ ವಿಡಿಯೋ ಮಾಡೋದು ನೈಟ್ ಟೈಮಲ್ಲೇ ಇಟ್ಕೋಬೇಕು ನಾನು. ಆದಷ್ಟು ನೈಟಲ್ಲಿ ಮಾಡಿಕೊಂಡಾಗ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿತ್ ಎಕ್ಸ್ಪ್ಲನೇಷನ್ಸು. ಓಕೆನಾ, ಥ್ಯಾಂಕ್ ಯು.